ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಿರ್ಕೀರ್ ಮಲ್ಕೋಹ ಎನ್ನುವುದು ಯಾವುದಕ್ಕೆ ಸಂಬಂಧಿಸಿದೆ? ಉತ್ತರ ಭೂಮಿಯಲ್ಲಿ ವಾಸಿಸುವ ಕೋಗಿಲೆ ಜಾತಿಯ ಪಕ್ಷಿ. ಸಿರ್ಕೀರ್ ಮಲ್ಕೋಹ. ವಿತರಣೆ: ಹಿಮಾಲಯದ ಉಪಭಾರತದ ಉಪಖಂಡದಲ್ಲಿ ವ್ಯಾಪಕವಾಗಿ ಹರಡಿದ್ದು ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಹೆಚ್ಚಾಗಿ ಪಾಕಿಸ್ತಾನ ಮತ್ತು ರಾಜಸ್ಥಾನದವರೆಗೆ ವ್ಯಾಪಿಸಿದೆ. ಆವಾಸಸ್ಥಾನ: ಕುರುಚಲು ಕಾಡುಗಳು ಮತ್ತು ತೆಳುವಾದ ಅರಣ್ಯ ಆವಾಸಸ್ಥಾನಗಳಲ್ಲಿ ಕಂಡುಬರುತ್ತದೆ. ಸೈಂಟಿಫಿಕ್ ನೇಮ್ ಟ್ಯಾಕಾಕ್ವಾ ಲೆಸ್ಟಿನಲ್ಟಿ. ಇತ್ತೀಚಿನ ಸುದ್ದಿ: ಉತ್ತರಾಖಂಡದ ಬಯಲು ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅಪರೂಪದ ಸಿರ್ಕೀರ್ ಮಲ್ಕೋಹ ಪ್ರಭೇದವನ್ನು ಇತ್ತೀಚೆಗೆ ಉತ್ತರಕಾಶಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ದಾಖಲಿಸಲಾಗಿದೆ. ಜನವರಿ 1, 2026 ರಂದು ಭಾರತದಾದ್ಯಂತ ಎಲ್ಲಾ ಟೆಲಿಕಾಂ ವಲಯಗಳಲ್ಲಿ ವಾಯ್ಸ್ ಓವರ್ ವೈಫೈ ಸೇವೆಯನ್ನು ಅಧಿಕೃತವಾಗಿ ಆರಂಭಿಸಿದ ಸಂಸ್ಥೆ ಯಾವುದು? ಉತ್ತರ ಭಾರತ್ ಸಂಚಾರ ನಿಗಮ ನಿಯಮಿತ ಬಸ್ನೋ. ವಾಯ್ಸ್ ಓವರ್ ವೈಫೈ ಎಂದರೇನು? ಇದು ಸಾಂಪ್ರದಾಯಿಕ ಸೆಲ್ಯುಲಾರ್ ನೆಟ್ವರ್ಕ್ಗಳನ್ನು ಬೈಪಾಸ್ ಮಾಡಿ ವೈಫೈ ನೆಟ್ವರ್ಕ್ಗಳ ಮೂಲಕ ಧ್ವನಿ ಕರೆಗಳನ್ನು ಅನುಮತಿಸುವ ತಂತ್ರಜ್ಞಾನವಾಗಿದೆ. ಇದು ಗ್ರಾಹಕರಿಗೆ ವೈಫೈ ನೆಟ್ವರ್ಕ್ ಮೂಲಕ ಧ್ವನಿ ಕರೆಗಳು ಮತ್ತು ಸಂದೇಶಗಳನ್ನು ಮಾಡಲು ಮತ್ತು ಸ್ವೀಕರಿಸಲು ಅನುವು ಮಾಡಿಕೊಡುತ್ತದೆ. ವಾಯ್ಸ್ ಓವರ್ ವೈಫೈ ಎನ್ನುವುದು ಏಪ್ ಮಲ್ಟಿಮೀಡಿಯಾ ಸಬ್ಸಿಸ್ಟಮ್ ಆಧಾರಿತ ಸೇವೆಯಾಗಿದ್ದು, ಇದು ಗ್ರಾಹಕರ ಅಸ್ತಿತ್ವದಲ್ಲಿರುವ ಮೊಬೈಲ್ ಸಂಖ್ಯೆ ಮತ್ತು ಫೋನ್ ಡಯಲರ್ ಅನ್ನು ಬಳಸಿಕೊಂಡು ಮೂರನೇ ವ್ಯಕ್ತಿಯ ಅಪ್ಲಿಕೇಶನ್ಗಳ ಅಗತ್ಯವಿಲ್ಲದೆ ಇದನ್ನು ವೈಫೈ ಕಾಲಿಂಗ್ ಎಂದೂ ಕರೆಯುತ್ತಾರೆ. ವಾಯ್ಸ್ ಓವರ್ ವೈಫೈ ಕೆಲಸ: ಇದು ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಧ್ವನಿ ಡೇಟಾವನ್ನು ಇಂಟರ್ನೆಟ್ ಸಂಪರ್ಕದ ಮೂಲಕ ಡಿಜಿಟಲ್ ಪ್ಯಾಕೆಟ್ಗಳಾಗಿ ರವಾನಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇದು ನಿಮ್ಮ ಫೋನ್ನ ಆಪರೇಟಿಂಗ್ ಸಿಸ್ಟಂನಲ್ಲಿ ನೇರವಾಗಿ ನಿರ್ಮಿಸಲಾಗಿದೆ ಮತ್ತು ನಿಮ್ಮ ಅಸ್ತಿತ್ವದಲ್ಲಿರುವ ಫೋನ್ ಸಂಖ್ಯೆ ಮತ್ತು ಸರಾಗವಾಗಿ ಕಾರ್ಯನಿರ್ವಹಿಸುತ್ತದೆ. ವಾಯ್ಸ್ ಓವರ್ ವೈಫೈನ ಪ್ರಯೋಜನಗಳು: ಇದು ಮನೆಗಳು, ಕಚೇರಿಗಳು, ನೆಲಮಾಳಿಗೆಗಳು ಮತ್ತು ದೂರದ ಸ್ಥಳಗಳಂತಹ ದುರ್ಬಲ ಮೊಬೈಲ್ ಸಿಗ್ನಲ್ ಇರುವ ಪ್ರದೇಶಗಳಲ್ಲಿ ಸ್ಪಷ್ಟ ಮತ್ತು ವಿಶ್ವಾಸಾರ್ಹ ಸಂಪರ್ಕವನ್ನು ಖಚಿತಪಡಿಸುತ್ತದೆ. ಇದು ನೆಟ್ವರ್ಕ್ ದಟ್ಟಣೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ವೈಫೈ ಕರೆಗಳಿಗೆ ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಉಚಿತವಾಗಿ ನೀಡಲಾಗುತ್ತದೆ.